ಪ್ರೀತಿ ಎಂದೆಂದು ಇಂಪಾದ ಝೇಂಕಾರ ಪ್ರೇಮ ಚಿಮ್ಮಿಸುವ ಕಾರಂಜಿ ಶೃಂಗಾರ ಈ ಬಾಳಿಗೆ ಆ ಮೋಹವೇ ಸ್ವೀಕಾರ 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 ಇದೇ ಮನೆ. ಸ್ವಂತದ ಬಾಡಿಗೆದ? ಸ್ವಂತನೇ, ನನ್ನ ಹೆಸರಲ್ಲೇ ಇದೆ. ಅಮ್ಮ ಇಂಥದ್ದು ಇನ್ನೊಂದು ಮನೆ ತಗೊಂಡಿದ್ದಾರೆ. ಅವ್ರು ಅಲ್ಲೂ ಇರ್ತಾರಾ? ಸದ್ಯ ಇಲ್ಲೇ ಇರ್ತಾರೆ. ಆ ಮನೆನ ಬಾಡಿಗೆ ಕೊಟ್ಟಿದ್ದಾರೆ. ಹೌದು, ನಿಮ್ಮ ಮಲ್ತಂದೆಗೆ ಏನು ಆಸ್ತಿ ಇದೆ? ಆರ್ಡಿನರಿ ಕ್ಲರ್ಕು. ಏನು ಆಸ್ತಿ ಮಾಡಿರ್ತಾರೆ? ಅವ್ರ ಮಗನೇ ಆಸ್ತಿ ಐಶ್ವರ್ಯ ಎಲ್ಲ. ಏನು, ನಿನಗೊಬ್ಬ ತಮ್ಮ ಇದ್ದಾನ? ನಂಗೆ ಹೇಳೇ ಇರಲಿಲ್ಲ. ಇದ್ದಾನೆ, ನಮ್ಮಮ್ಮನ ಗಂಡನ ಮಗ. ಮನೇಲಿ ಯಾರು ಇಲ್ಲ ಅಂತ ಕಾಣುತ್ತೆ. ಎಲ್ಲಿ ಹೋದ್ರು ರಾತ್ರಿ ಬರಲೇಬೇಕಲ್ಲ? ಬರೋ ಹಾಗೆ ಕಾಣ್ತಾ ಇಲ್ಲ. ಮೇನ್ ಸ್ವಿಚ್ ಆಫ್ ಮಾಡಿದ್ದಾರೆ. ಬೇಗ ಬರೋ ಹಾಗಿದ್ರೆ ಆಫ್ ಮಾಡ್ತಾ ಇರಲಿಲ್ಲ. ಹಾಗಾದ್ರೆ ಈಗ ನಾವೇನು ಮಾಡೋದು? ಬಂದಾಗಿದೆ, ಒಳಗೆ ಸೇರ್ಕೊಳ್ಳೇಬೇಕಲ್ವಾ? ಅದು ಹೇಗೆ? ಬನ್ನಿ ನನ್ನ ಜೊತೆ. ಏ ಸೌಂದರ್ಯ, ಏನ್ ಮಾಡ್ತಿದ್ಯಾ? ನೀವು ಬನ್ನಿ ನನ್ನ ಜೊತೆ ಸುಮ್ಮನೆ. ಸಸ್ಪೆನ್ಸ್ ಪಿಕ್ಚರ್ನಲ್ಲಿ ಕಳ್ಳನ ಮನೆಗೆ ಪೊಲೀಸ್ ನುಗ್ದಂಗೆ ಆಯ್ತು. ಇದು ಕಳ್ಳನ ಮನೆನೇ. ಏನು, ನಮ್ಮಮ್ಮನ ಅಕ್ಕ ತಂದಿಲ್ವಾ? ಮತ್ತೆ ಅವರಿಬ್ರು ಇಷ್ಟಪಟ್ಟೆ ಮದುವೆ ಆದ್ರು ಅಂದೆ? ಅವ್ರನ್ನ ಇವ್ರು ಕದ್ರು, ಇವ್ರನ್ನ ಅವ್ರು ಕದ್ರು. ನಿನ್ ಕದಿಯೋಕೆ ಯಾರು ಬರ್ತಾರೆ? ನಾನು ಆಗ್ಲೇ ಕಳ್ದೋಗ್ಬಿಟ್ಟಿದ್ದೇನೆ. ಕದ್ದೋರು ಯಾರು? ಒಳ್ಳೆ ಹುಚ್ಚು ಹುಡುಗಿ. ಕದ್ದು ತಂದಿಲ್ವಾ? ಒಟ್ನಲ್ಲಿ ನನಗೂ ಕಳ್ಳನ್ ಪಟ್ಟ ಕಟ್ಬಿಟ್ಟೆ. ಇಲ್ಲೆಲ್ರೂ ಕಳ್ರೆ. ಬೇಕು ಅನ್ನೋದನ್ನ ಕಲಿತಾರೆ, ಕಲಿಯಕ್ಕಾಗದೆ ಇರೋದನ್ನ ಕದೀತಾರೆ. ತುಂಬಾ ಮೊಂಡವಾಗಿ ಮಾತಾಡ್ತೀಯ. ಅಲ್ಲ, ನಿಮ್ ತಂದೆ ತಾಯಿ ಬಂದ್ರೆ ನಮ್ ಬಗ್ಗೆ ಏನ್ ಅನ್ಕೋತಾರೆ? ಏನು ಅಂದ್ಕೊಡಲ್ಲ. ಫ್ರೆಂಡ್ನ ಕರ್ಕೊಂಡ್ ಬಂದಿದ್ದಾಳೆ, ಇರ್ಲಿ ಅಂತಾರೆ. ಅದಲ್ಲ, ನಾವಿಬ್ರು ಗೋಡೆ ಹಾರ್ಕೊಂಡು ಹಿಂದ್ಗಡೆ ಬಾಗ್ಲಿಂದ ಎಂಟ್ರ್ ಆದ್ವಲ್ಲ, ಅದನ್ನ ಹೇಳಿದೆ. ಬೀಗ ಹಾಕೊಂಡು ಹೋದ್ರೆ ಅವ್ರು ಬರೋವರೆಗೂ ಕಾಯಕ್ಕಾಗತ್ತಾ? ನಿನ್ ಕೈಲಿ ಕಾಯಕ್ಕಾಗೋದಿಲ್ಲ. ಹೌದು, ಇವರಿಬ್ರು ಈ ರೀತಿ ಆಗಾಗ ಟೂರ್ಗೆ ಹೋಗ್ತಿರ್ತಾರ? ಅಮ್ಮನ ಜೊತೆ ಹೋಗಿರೋದು ಆಶ್ಚರ್ಯನೇ. ಒಟ್ನಲ್ಲಿ ಅವರಿಬ್ಬರಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇದ್ರೆ ಸಾಕು. ನನ್ನ ಕೈ ಅಡುಗೆ ಬಗ್ಗೆ ಏನು ಕಮೆಂಟ್ ಮಾಡಲೇ ಇಲ್ಲ. ಇಷ್ಟಪಟ್ಟೆ ಊಟ ಮಾಡಿದ್ನಲ್ಲ. ಕಷ್ಟ ಆಗ್ಲಿಲ್ವಾ? ಖಂಡಿತ ಇಲ್ಲ. ಇತ್ತೀಚೆಗೆ ನೀನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತಿದ್ದೆ. ಥ್ಯಾಂಕ್ಸ್. ಸೌಂದರ್ಯ, ಈ ಕವನಗಳನ್ನೆಲ್ಲ ಯಾರು ಬರ್ತಿದ್ದು? ನಮ್ಮ ಅಮ್ಮನೂ ನಿಮ್ಮ ಹಾಗೇನೆ ಆಗಾಗ ಕಥೆ ಕವನ ಬರೀತಾನೆ ಇರ್ತಾರೆ. ರಿಯಲಿ? ಇದು ನೀನು ನನಗೆ ಮೊದಲೇ ಹೇಳಲೇ ಇಲ್ಲ. ಸುಮ್ಮನೆ ಬರೀತಾರೆ ತೋರಿಕೆಗೆ. ಇಲ್ಲ, ನಿಜವಾಗ್ಲೂ ಚೆನ್ನಾಗೇ ಬರೆದಿದ್ದಾರೆ. ಅದು ಸರಿ, ನೀವು ಕತೆ ಬರಿತೀನಿ ಕವನ ಬರಿತೀನಿ ಅಂದ್ರಿ, ಒಂದು ಕತೆನೂ ತೋರಿಸ್ಲಿಲ್ಲ, ಕವನನೂ ತೋರಿಸ್ಲಿಲ್ಲ.
ನೀವು ಬರ್ದಿದೆ ನೋಡ್ಲಿಲ್ಲ. ಸದ್ಯಕ್ಕೆ ಇಲ್ಲಿ ಬರ್ಕೊಳ್ತಾ ಇದ್ದೀನಿ. ಮೆಟೀರಿಯಲೈಸ್ ಆಗೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕು. ಹೊಸದು ಬೇಡ, ಹಳೆ ಕವನಗಳಾದರೂ ತೋರಿಸ್ಬೋದಲ್ವಾ? ಅದನ್ನ ನಾನಿಲ್ಲಿ ತಂದಿಲ್ಲ. ತಂದಿಲ್ಲ ಅಂದಮೇಲೆ ಎಲ್ಲೋ ಇಟ್ಟಿರ್ತೀರಾ. ಎಲ್ಲಿಟ್ಟಿದ್ದೀರಾ? ಎಲ್ಲೋ ಒಂದು ಕಡೆ. ಹಾರಿಕೆ ಉತ್ತರ ಕೊಡಬೇಡಿ. ನೀವು ಕವಿ ಅನ್ನೋದನ್ನು ನಿರೂಪಿಸ್ಬೇಕು. ನನ್ನ ಮೇಲೊಂದು ಕವನ ಬರೀರಿ. ನನ್ನ ಸ್ಫೂರ್ತಿನ ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ. ನಾನು ನಿಮಗೆ ಸ್ಫೂರ್ತಿ ಕೊಡ್ತೀನಿ. ಸ್ಫೂರ್ತಿ ಕೊಡೋದಲ್ಲ, ಬರೋದು. ಮನಸ್ಸಿನ ಆಳದಿಂದ ಬರಬೇಕು. ನಾನು ನನ್ನ ಕಥೆನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೇನೆ. ನೀವು ನಿಮ್ಮ ಹಿನ್ನೆಲೆನ ಮುಚ್ಚಿಡ್ತಾ ಇದ್ದೀರಾ. ಇದು ಸರಿನಾ? ಸೌಂದರ್ಯ, ನಿನ್ನ ತಮ್ಮನಿಗೀಗ ಎಷ್ಟು ವರ್ಷ? ಅವನೇ ಬರ್ತಾನಲ್ಲ, ಆಗ ನಿಮಗೆ ಗೊತ್ತಾಗತ್ತೆ. ಸುಮ್ಮನೆ ಮಾತು ಬದಲಾಯಿಸ್ಬೇಡಿ. ನೀವು ನಿಮ್ಮ ಕಥೆನ ಹೇಳಿ. ನೀವು ಹೇಳಲೇಬೇಕು. ಇಲ್ಲ ಅಂದ್ರೆ ನನ್ನ ಮೇಲೆ ಆಣೆ. ನೀವು ಹೇಳದೆ ಹೋದ್ರೆ ನಾನು ಆತ್ಮಹತ್ಯೆ ಮಾಡ್ಕೋತೀನಿ. 24 ಗಂಟೆ ನೀವು ನನ್ನ ಕಾಯೋಕ್ಕಾಗಲ್ಲ. ಸೌಂದರ್ಯ, ಮೊಂಡ ಹಠ ಹಿಡಿಬೇಡ. ಹಠ ಮಾಡ್ತಿರೋದು ನೀವು. ಸತ್ಯ ಹೇಳ್ತಿರೋ ಇಲ್ಲ ನನ್ನ ಸಾವಿಗೋಸ್ಕರ ಕಾಯ್ತಿರೋ? ನಾನು ಒಂದು ಹುಡುಗಿನ ಪ್ರೀತಿಸ್ತಾ ಇದ್ದೀನಿ. ಅವಳ ಹೆಸರು ಭಾವನಾ. ಎಲ್ಲ ಪ್ರೇಮಿಗಳ ಕತೆ ಥರಾನೇ ನಂದು. ಭಾವನಾ ನನಗೆ ಸ್ಫೂರ್ತಿಯಾಗಿದ್ಲು. ಸೌಂದರ್ಯದ ಕನಸು ಬರಿ ಭ್ರಾಂತಿ, ದೂರಾದಯ ನೀ ಸ್ಫೂರ್ತಿ, ಕಳೆದೋಯಿತೆ ಮನಶಾಂತಿ, ನೀನಿಲ್ಲದೆ ಬಾಳೆಲ್ಲಿದೆ, ಈ ಜೀವಕ್ಕೆ ನೋವಾಗಿದೆ. ಬೇಲೂರಿನ ಪಾಲೆ ಸಂಗಾತಿ, ಸೌಂದರ್ಯದ ಕನಸು ಬರಿ ಭ್ರಾಂತಿ. ಏನೋ ಮಾಡಿದೆ, ಆದರೆ ಗೆಲ್ಲೋದು ಹೇಗೆ ಅಂತ ಗೊತ್ತಾಗದೆ ಊರೂರು ಅಲ್ಲಿತಾ ಇದ್ದೆ. ಆಗ ನೀನು ಸಿಕ್ತೆ. ನನ್ನ ನಗು ನಿಮಗೆ ಕೋಪ ತರ್ತಿದ್ಯಾ? ನೀವು ತುಂಬ ಬುದ್ಧಿವಂತರು, ತಿಳುವಳಿಕೆ ಇರೋರು, ಜೀವನನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅಂತ ನಾನು ಅನ್ಕೊಂಡಿದ್ದೆ. ಆದರೆ ನೀವು ಇಷ್ಟೊಂದು ಇನ್ನೋಸೆಂಟ್ ಅಂತ ನನಗೆ ಗೊತ್ತಿರಲಿಲ್ಲ. ಏನು, ನಾನು ಇನ್ನೋಸೆಂಟಾ? ಅಲ್ವಾ ಮತ್ತೆ? ನಿಮ್ಮ ಭಾವನಾ ನಿಮ್ಮನ್ನ ನಿಜವಾಗ್ಲೂ ಪ್ರೀತಿಸ್ತಿದ್ರೆ ನಿಮಗೆ ಈ ರೀತಿ ಕಂಡೀಷನ್ ಹಾಕ್ತಾ ಇದ್ಲಾ? ಇಲ್ಲ ನಿಮ್ಮನ್ನ ಬಿಟ್ಟು ಹೋಗ್ತಾ ಇದ್ಲಾ?
ಅವಳಿಗೆ ನಿಮ್ಗಿಂತ ಮುಖ್ಯವಾಗಿ ಹಣ ಬೇಕು, ಅಂತಸ್ತು ಬೇಕು, ಸಮಾಜದಲ್ಲಿ ಸ್ಥಾನಮಾನ ಬೇಕು. ಈ ಕ್ಯಾರೆಕ್ಟ್ರು ನಮ್ಮ ತಾಯಿಗೆ ಹೋಲತ್ತೆ. ಅವಳನ್ನ ಯಾರಿಗೂ ಹೋಲ್ಸಕ್ಕಾಗಲ್ಲ. ನನ್ನ ಜೀವ ಅಂತ ನೀವು ಅವಳನ್ನ ಪ್ರೀತಿಸ್ತಾ ಇದ್ದೀರಾ, ಅವಳಿಂದ ಸ್ಫೂರ್ತಿ ಪಡಿಬೇಕು ಅಂತ ಅನ್ಕೊಂಡಿದ್ದೀರಾ. ಇವೆಲ್ಲ ಗೊತ್ತಿದ್ದು ಅವಳು ನಿಮ್ಮನ್ನ ಬಿಟ್ಟು ಹೋಗಿದ್ದಾಳೆ ಅಂದ್ರೆ ಅದ್ರ ಉದ್ದೇಶ ಬೇರೆ ಇರಬೇಕು. 3 ವರ್ಷ ಕಳೆಯೋದ್ರಲ್ಲಿ ಯಾರೇನಾಗ್ತಾರೋ ಯಾರು ಗೊತ್ತು. ಅವಳು ಬೇರೆ ಹುಡುಗನ ಪ್ರೀತಿಸಿ ಮದ್ವೆ ಆಗ್ಬೋದು. ನೋ ನೆವರ್. ಭಾವನಾ ನನ್ನನ್ನ ಮರಿಯಲ್ಲ. ಮದ್ವೆ ಆಗ್ತಾಳಂತ ನೀವ್ ಅನ್ಕೊಂಡ್ರೆ ಅದ್ ಬರೀ ಕನಸು ಮಾತ್ರ. ನೀವ್ ಹೇಳಿದೆಲ್ಲ ನಿಜಾನೇ ಆಗಿದ್ರೆ ಅವಳಿಗೆ ಬೇಕಾಗಿರೋದು ಹಣ. ಯಾರಾದ್ರೂ ದುಡ್ಡಿರೋರು ಅವಳ ಹಿಂದೆ ಬಿದ್ರೆ ಅವಳು ನಿನ್ನ 1 ನಿಮಿಷದಲ್ಲೇ ಮರ್ತ್ಬಿಡ್ತಾಳೆ. ನೀವು ಮಾಡ್ಬೇಕಾಗಿರೋದು ಈಗೇನ್ ಗೊತ್ತಾ? ನೀವು ಭಾವನಾನ ನಿಮ್ ಮನ್ಸಿಂದ ಕಿತ್ತು ಹಾಕ್ಬೇಕು. ಅದಂತೂ ಯಾವತ್ತೂ ಸಾಧ್ಯ ಅಲ್ಲ. ಸಾಧ್ಯ ಮಾಡ್ಕೋಬೇಕು. ಇನ್ನು 3 ವರ್ಷ ಕಾದು ಮೋಸ ಹೋಗೋದು ಹುಚ್ಚುತನ. ಒಬ್ಬ ನಿಜವಾದ ಕವಿಗೆ ಕೇವಲ ಒಂದು ಹೆಣ್ಣೆ ಸ್ಫೂರ್ತಿ ಅಲ್ಲ, ಬೇರೆ ಬೇರೆ ರೂಪ, ಸೌಂದರ್ಯಗಳು ಸ್ಫೂರ್ತಿ ಕೊಡುತ್ತೆ ಅಂತ ನಾನು ಕೇಳಿದ್ದೀನಿ. ಈಗ ನನ್ನ ನೋಡಿದ್ರೆ ನಿಮಗ್ ಸ್ಫೂರ್ತಿ ಬರಲ್ವಾ? ಯಾಕೆ? ನಾನು ಒಂದು ಹೆಣ್ಣಲ್ವಾ? ಸೌಂದರ್ಯ, ನಾನು ನಿನ್ನನ್ನು ಆ ದೃಷ್ಟಿಯಲ್ಲಿ ನೋಡ್ತಾ ಇಲ್ಲ. ಮತ್ತೆ ಒಂದು ಪುಟ್ಟ ಹುಡುಗಿ ಥರ, ಚಿಕ್ಕ ಮಗು ಥರ ನೋಡ್ತಾ ಇದ್ದೀನಿ. ಹೇಗೆ ಕಾಣಿಸ್ತಾ ಇದ್ದೀನಿ? ಏನು ಚೇಂಜ್ ಅನಿಸ್ತಾ ಇಲ್ವಾ? ಸ್ಕರ್ಟ್, ಟೀ ಶರ್ಟ್ ಸೇಮ್. ನನ್ನ ಹೇರ್ ಸ್ಟೈಲ್ ಚೇಂಜ್ ಆಗಿದೆ ಅಂತ ಅನಿಸ್ತಾ ಇಲ್ವಾ? ಅರೆ ಹೌದು. ಸೊ ಸ್ವೀಟ್. ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಮಾಮೂಲಿ ದಾರಿಯಲ್ಲೇ ಒಳಗೆ ಬಂದ್ಬಿಟ್ಟಿಯಾ? ಇವರು ನಾನು ಶ್ಯಾಮ್ ಅಂತ. ನನ್ನ ಫ್ರೆಂಡ್. ಅಕ್ಕ ಚೆನ್ನಾಗಿದ್ಯಾ? ಚೆನ್ನಾಗಿರೋದಕ್ಕೆ ಬಂದಿರೋದು.
ಇಲ್ಲಾಂದ್ರೆ ಬರ್ತಿದ್ನಾ? ಏನಮ್ಮ ಸೌಂದರ್ಯ, ಮಗು ಮಾತಾಡ್ದಾಗ ಪ್ರೀತಿಯಿಂದ ಮಾತಾಡೋದು ಬೇಡ್ವಾ? ನೀವು ಪ್ರೀತಿಯಿಂದ ನೋಡ್ಕೋತಾ ಇದ್ದೀರಲ್ಲ, ಅಷ್ಟು ಸಾಕು. ನೀವಿಲ್ಲದೆ ಇದ್ದಾಗ ನಾವಿಲ್ಲಿ ಬಂದ್ಬಿಟ್ವಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಏನ್ ಮರಿ ನಿನ್ನ ಹೆಸರು? ನನ್ನ ಹೆಸರು ಗಿರಿಧರ್ ಅಂತ. ಎಲ್ರು ನನ್ನ ಗಿರಿಗಿರಿ ಅಂತ ಕರೀತಾರೆ ಅಂಕಲ್. ನೀವು ಬೇಕಾದ್ರೆ ಗಿರಿ ಅಂತ ಕರೀರಿ. ಓಕೆ. ನಿಮ್ಮ ಮಗ ತುಂಬಾ ಚೂಟಿ. ಇವರು ನಿಮಗೆ ಮೊದಲೇ ಪರಿಚಯನಾ? ಸೌಂದರ್ಯನ ಬರ್ತ್ಡೇಗೆ ಅಂತ ಹೋಗಿದ್ದಾಗ ಇವ್ರ ಪರಿಚಯ ಆಯ್ತು. ನಿಮಗ್ ಬರಕ್ ಟೈಮ್ ಇರಲ್ವಂತೆ. ಮಗಳಿಗಿಂತ ಹೆಚ್ಚಾಗಿ ನಿಮ್ಗೊಂದು ಮೀಟಿಂಗ್ ಇತ್ತಲ್ವಾ? ಸೌಂದರ್ಯ, ಯಾಕೆ ಹೀಗೆ ಮಾತಾಡ್ತಿದ್ಯಾ? ನಾನಿಲ್ಲಿ ಮಾತಾಡೋದೆ ಹೀಗೆ. ಇವಳ ಸ್ವಭಾವನೇ ಹೀಗೆ. ನಮ್ಮ ಕಥೆ ಹೇಳಬೇಕು ಅಂದ್ರೆ ಹಾ, ನನಗೆ ಗೊತ್ತು. ನೀವು ಇಲ್ಲಿಗೆ ಬಂದಿದ್ದು ಯಾವಾಗ? ನಿನ್ನೆ ಸಂಜೆ. ಊಟಕ್ಕೇನು ಮಾಡಿದ್ರಿ? ಸೌಂದರ್ಯ ಅಡುಗೆ ತುಂಬಾ ಚೆನ್ನಾಗಿ ಮಾಡ್ತಾಳೆ. ಹಸ್ವಿದ್ರೆ ನೀವು ಊಟ ಮಾಡ್ಬೋದು. ಮಧ್ಯಾಹ್ನದ ಊಟ ಇದೆ. ಮಗಳ ಕೈ ಅಡಿಗೆ ಅಂತಂದ್ರೆ ಅಮೃತನೇ ಆಗಿರುತ್ತೆ. ಅಕ್ಕ, ನನಗೆ ಹೊಟ್ಟೆ ಹಸು ಆಗ್ತಿದೆ. ನಡಿ ಅಕ್ಕ, ಊಟ ಬಡಿಸು. ಒಳಗ್ ಹೋಗು, ನಿಮ್ಮಮ್ಮ ಬಡಿಸ್ತಾರೆ. ಸೌಂದರ್ಯ, ನನಗೆ ಬೇರೆ ಕೆಲಸ ಇದೆ. ಅಕ್ಕ ಯಾವಾಗ್ಲೂ ಹೇಗೆ ಅಂಕಲ್? ನನ್ ಕಂಡ್ರೆ ಪ್ರೀತಿನೇ ಇಲ್ಲ. ಮಾತಾಡ್ಸಿದ್ರು ಮಾತಾಡಕ್ ಕಷ್ಟ. ಜಂಬ. ಗಿರಿ, ಬಾ, ಊಟ ಹಾಕೊಡ್ತೀನಿ. ನನ್ನ ಮಗಳು ನಿಮಗೆ ಹೇಗೆ ಪರಿಚಯ ಆದ್ರು? ಹೀಗೆ ಒಂದು ಸನ್ನಿವೇಶದಲ್ಲಿ. ಅವಳದು ಮಗು ಥರ ಮನಸ್ಸು. ಕಂಡದ್ನ ಕಂಡ ಹಾಗೆ ಹೇಳ್ತಾಳೆ. ಸಹಿಸೋದು ಸುಧಾರಿಸೋದು ಸ್ವಲ್ಪ ಕಷ್ಟನೇ. ನೀವು ಆ ಮನೆಗೆ ಬಂದು ಎಷ್ಟು ದಿನ ಆಯ್ತು? ಕೆಲವೇ ದಿನಗಳಾಯ್ತು. ಕೆಲವೇ ದಿನಗಳಲ್ಲಿ ಬಹಳಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ. ಅಂದಾಗೆ ಅವಳು ಸಾಮಾನ್ಯ ಯಾರ ಜೊತೆನೂ ಸೇರೋದು ಇಲ್ಲ, ಫ್ರೆಂಡ್ಸೂ ಇಲ್ಲ ಅವಳಿಗೆ. ಅವಳ ಜೊತೆ ನನ್ನನ್ನು ನೋಡಿ ನೀವು ತಪ್ಪು ತಿಳ್ಕೊಬೋದು, ಕೆಟ್ಟ ಅಭಿಪ್ರಾಯಕ್ಕೆ ನಾಂದಿ ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆ ವಿಷಯದಲ್ಲಿ ನನಗೆ ಅವಳ ಮೇಲೆ ಪೂರ್ತಿ ನಂಬಿಕೆ ಇದೆ. ನನ್ನ ಮಗಳು ಅಷ್ಟು ಫಾಸ್ಟ್ ಅಲ್ಲ. ಆದರೆ ಜೀವನದಲ್ಲಿ ನೀವು ತುಂಬ ಫಾಸ್ಟ್ ಅಂತ ನಿಮ್ಮ ಬರವಣಿಗೆನೇ ಹೇಳುತ್ತೆ. ನನ್ನ ಬರವಣಿಗೆ ಅಂದರೆ ನನ್ನ ಕವನಗಳನ್ನ ಓದಿದ್ದೀರಾ? ನಾನು ಒಬ್ಬ ಬರಹಗಾರ, ಹಾಗಾಗಿ ನಿಮ್ಮ ಬರವಣಿಗೆಯಿಂದ ನಿಮ್ಮ ಸ್ವಭಾವನ ಸ್ವಲ್ಪ ಅರ್ಥ ಮಾಡಿಕೊಂಡೆ. ಸಾಹಿತ್ಯದಲ್ಲಿ ನಾನು ಪ್ರೊಫೆಷನಲ್ ಅಲ್ಲ. ಅಮೆಚೂರ್ ಆದರೂ ಸಾಹಿತ್ಯದಲ್ಲಿ ಗಟ್ಟಿತನ ಇದೆ. ಮನ್ಸು ಮಾಡಿದ್ರೆ ಇಂಪ್ರೂವ್ ಆಗ್ಬೋದು. ನನ್ನ ಬರವಣಿಗೆಯಲ್ಲಿ ಅಂಥದ್ದೇನು ಕಣ್ರಿ? ಮೌಲ್ಯಗಳಿಂದ ಕೂಡಿದ ಆದರ್ಶ, ಮಾನಸಿಕ ಒತ್ತಡ, ಬದುಕಿನ ನೋವು, ಸೋಲನ್ನು ಒಪ್ಕೊಳ್ಳದೆ ಇರೋವಂಥ ಅಹಂಕಾರ. ತಪ್ಪು ತಿಳ್ಕೊಬೇಡಿ, ನಾನು ಸ್ವಲ್ಪ ನೇರವಾಗೇ ಮಾತಾಡ್ಬಿಡ್ತೀನಿ. ನಿಮ್ಮ ದೃಷ್ಟಿಕೋನ ಸರಿಯಾಗೇ ಇದೆ. ಕೆಲವು ಸರ್ತಿ ತಾಳ ತಪ್ಪಿದೆ. ಹಿನ್ನೆಲೆಯಲ್ಲಿ ತಾಳ ತಪ್ಪಿದ್ರೆ ಕುಣಿಯೋರ್ ಹೆಜ್ಜೆ ತಪ್ಪುತ್ತೆ, ಅದು ಸ್ವಾಭಾವಿಕ. ಈಗಷ್ಟೇ ಬಂದಿದ್ದೀರಾ, ರೆಸ್ಟ್ ತಗೊಳ್ಳಿ, ಆಮೇಲೆ ಮಾತಾಡೋಣ. ಹಾಂ ಹಾಂ.